ಈ ದಿನ ಈ ಜಿಲ್ಲೆಯಲ್ಲಿ ಇದುವರೆಗೂ ಕಂಡಂತ ಯಾವತ್ತೂ ಕಂಡರಿದಂತ ಒಂದು ಘಟನೆ ಇಲ್ಲಿ ಪಕ್ಕದ ತಾಲೂಕಿನಲ್ಲಿ ಶಿಡ್ಲಘಟ್ಟ ತಾಲೂಕಲ್ಲಿ ಒಬ್ಬ ಕಿಡಿಗೇಡಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ. ಮಿಸ್ಟರ್ ರಾಜುಗೌಡ, ನೀನ್ ಸುಟ್ಟಾಕ್ತಿ ಅಂತ ಹೇಳ್ತಿದ್ಯಲ್ಲ, ನಿನಗ್ ತಾಕತ್ತಿದ್ರೆ ಸುಟ್ಟಾಕೋ. ಬರ್ಲಿ, ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕಾದಾಗ ಸ್ವಲ್ಪ ನಾಲ್ಗೆ ಹತೋಟಿಯಲ್ಲಿ ಇಟ್ಕೊಂಡು ಮಾತಾಡೋ. ಸುಟ್ಟಾಕ್ಲಿಕ್ಕೆ ನಿಮ್ ಮನೆ ಆಳಲ್ಲ, ಕೆಲಸದವರಲ್ಲ, ಸರ್ಕಾರಿ ನೌಕರರು. ನೆನ್ಪಿಟ್ಕೋ, ನಮಗೂ ಸಹ ಎಲ್ಲಾ ರೀತಿ ಇದೆ. ಒಬ್ಬ ಹೆಣ್ಮಗಳ್ ಮಾತಾಡ್ಬೇಕಾದ್ರೆ ಮೊದಲು ತಲೆಯಲ್ಲಿ ಜ್ಞಾನ ಇರ್ಬೇಕು, ನಾಲ್ಗೆ ಬಿಗಿ ಇಡ್ಬೇಕು. ನೀನು ಜೇನುಗೂಡು ಕೈ ಹಾಕಿದೀಯಾ, ಪೌರ ಕಾರ್ಮಿಕರಿಂದ ಹಿಡಿದು ಸಿಡ್ದು ಹೇಳಿದ್ರೆ ಏನಾಗುತ್ತೆ ಅಂತ ನಿನ್ಗೆ ಇದನ್ನ ಅರಿವು ಮೂಡಿಸ್ತೀವಿ. ಇದು ಶಾಂಪಲ್ ಅಷ್ಟೇ, ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಈ ಕೂಡಲೇ ನೀವು ಬಂದು ಕ್ಷಮೆ ಯಾಚಿಸ್ಬೇಕು ಬಹಿರಂಗವಾಗಿ. ಅದೇ ರೀತಿ ನಾನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಆ ಕಿಡಿಗೇಡಿ ರಾಜುಗೌಡನ್ನ ಬಂಧಿಸಬೇಕು. ಪ್ರಾಣ ಬೆದರಿಕೆ ಹಾಕಿರೋಂತ ಅಮೃತ ಗೌಡ ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು. ಕೂಡಲೇ ಸರ್ಕಾರ ಅವ್ರ ಬೆನ್ನಿಗೆ ನಿಂತ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ, ಜಿಲ್ಲಾ ಉಸ್ತುವಾರಿ ಸಚಿವರಲ್ಲೂ ಸಹ ನಾನು ಗೌರವವಾಗಿ ಮನವಿ ಮಾಡ್ತೇನೆ. ನೋಡಿ ಸರ್, ಈ ರೀತಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು ಸರಿಯಿಲ್ಲ. ದಯವಿಟ್ಟು ಅವರನ್ನ ಸರ್ಕಾರ ನಮ್ಮ ಅಧಿಕಾರಿಗಳ ಒಂದು ಸಪೋರ್ಟ್ ಬರಬೇಕು. ಅದೇ ರೀತಿಯಾಗಿ ಒಬ್ಬ ದಲಿತ ಹೆಲ್ತ್ ಇನ್ಸ್ಪೆಕ್ಟರ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಸೂಳೆ ಮಗ ಅಂತೆಲ್ಲ ಮಾತಾಡಿರುವಂತ ರಾಜುಗೌಡನ್ನ ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು, FIR ಮಾಡಿಸ್ಬೇಕು, ಗಡೀಪಾರ್ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಆಗ್ರಹಿಸುತ್ತೇವೆ. ಇದನ್ನು ಮಾಡಲೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಕೊಡೋದನ್ನು ನಿಲ್ಲಿಸ್ತೀವಿ, ಸ್ಥಗಿತಗೊಳಿಸ್ತೀವಿ, ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ನಾನು ಅವರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ಮಿಸ್ಟರ್ ರಾಜಗೌಡ, ನಿನಗೆ ತಾಕತ್ತಿದ್ರೆ ಸುಟ್ಟಾಕೋ ಹೆಣ್ಮಗಳನ್ನ, ನಾವು ನೋಡ್ತೇವೆ. ಉದ್ಯೋಗ ಬಿಡೋಕೋ ಸರಿ ಇದೀವಿ, ನೀನ್ ಏನಂತ ನಾವು ನೋಡ್ತೀವಿ. ಏನ್ ಸುಡ್ತೀಯ ಸುಟ್ಟು ನೋಡು, ಆಮೇಲೆ ಗೊತ್ತಾಗುತ್ತೆ ನಿನಗೆ.